ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಮಾರ್ಚ್ 17ರವರೆಗೆ ಕೂಡ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ನಡೀತಾ ಹೋಗುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಪರೀಕ್ಷೆ ನಡೆಯುತ್ತೆ. ಅಂದ್ರೆ ಮೊದಲನೇ ಪರೀಕ್ಷೆ ನಾಳೆ ಆರಂಭ ಆಗ್ತಾ ಇರುವಂತದ್ದು. ಇನ್ನು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಪರೀಕ್ಷೆ ನಡೀತಾ ಹೋಗ್ತಾ ಇರುತ್ತೆ. ಇನ್ನು ಪರೀಕ್ಷೆಗಾಗಿ ಒಟ್ಟು 5174 ಕಾಲೇಜುಗಳನ್ನ ನೋಂದಣಿ ಮಾಡಲಾಗಿದೆ. ಅಂದ್ರೆ ಪರೀಕ್ಷಾ ಸ್ಥಾನಗಳು ಅಲ್ಲಲ್ಲಿ ಆ ಶಾಲೆಗಳಲ್ಲಿ ಇರುತ್ತೆ. ನಾಳೆಯಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಆರಂಭವಾಗ್ತಾ ಇದೆ. ಮಾರ್ಚ್ 17ನೇ ತಾರೀಕುವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಪರೀಕ್ಷೆ ಆರಂಭ ಆಗುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೂ 3 ಗಂಟೆಗಳ ಕಾಲ ಪರೀಕ್ಷೆಗಳು ನಡೆಯುವಂಥದ್ದು. ಯಥಾ ಪ್ರಕಾರ ರಾಜ್ಯದಲ್ಲಿ ಒಟ್ಟು 1217 ಪರೀಕ್ಷಾ ಕೇಂದ್ರಗಳು ಇದೆಯಲ್ಲ, ಅಲ್ಲಿ ಪರೀಕ್ಷೆಗಳು ಆರಂಭ ಆಗುತ್ತೆ. ಪರೀಕ್ಷೆ ನಂತರ ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಪ್ರಕಟವಾಗೋ ಸಾಧ್ಯತೆ ಇದೆ. ಇನ್ನು ಮೊದಲನೇ ಪರೀಕ್ಷೆಯಲ್ಲಿ ಫೇಲ್ ಆಗಿದವರಿಗೆ ಎರಡನೇ ಅವಕಾಶ ಏಪ್ರಿಲ್ 25ರಿಂದ ಎರಡನೇ ಪರೀಕ್ಷೆ ಪ್ರಾರಂಭ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಒಟ್ಟು 7,10,363 ವಿದ್ಯಾರ್ಥಿಗಳು ಈ ಬಾರಿ ಸೆಕೆಂಡ್ ಪಿಯು ಪರೀಕ್ಷೆಯನ್ನ ಬರೀತಾ ಇದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತೆ ಮೌಲ್ಯ ನಿರ್ಣಯ ಮಂಡಳಿ ಮಾಹಿತಿಯನ್ನ ನೀಡಿರುವಂತದ್ದು. ರಾಜ್ಯದಲ್ಲಿ ಈಗ ಸೆಕೆಂಡ್ ಪಿಯು ಪರೀಕ್ಷೆಯ ಬಿಸಿ ಅಂದ್ರೆ ತಾಪಮಾನ ಹೆಚ್ಚಾಗ್ತಾ ಇದೆ. ಯಾರ್ಯಾರು ವಿದ್ಯಾರ್ಥಿಗಳಿಗೆ ನಾಳೆಯಿಂದಲೇ ಪರೀಕ್ಷೆ ಆರಂಭ ಆಗುತ್ತೆ. ಇನ್ನು ನಾಳೆ ಕನ್ನಡ ಮತ್ತೆ ಅರೇಬಿಕ್ ಪರೀಕ್ಷೆಗಳು ನಡೆಯುವಂಥದ್ದು. ಯಾವ್ಯಾವ ಪರೀಕ್ಷೆ ಅಂತ ನೋಡ್ತಾ ಹೋದಾಗ ನಾಳೆ ಕನ್ನಡ ಅಂದ್ರೆ ಪ್ರಥಮ ಭಾಷೆ ಕನ್ನಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವೆಬ್ ಕಾಸ್ಟಿಂಗ್ ಮುಖಾಂತರ ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆ ಕೇಂದ್ರಗಳಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗೆ ಸೂಚನೆ ನೀಡಲಾಗಿದೆ. ಇನ್ನು ಪರೀಕ್ಷೆ ಕೇಂದ್ರಗಳ ಸುತ್ತ 200 ಮೀಟರ್ ಪ್ರದೇಶವನ್ನ ನಿಷೇಧ ಮಾಡ್ತಾರೆ. ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳ ಲಿಂಕ್ ಸೋರಿಕೆ ಅಂತ ಅಕ್ರಮಗಳ ವಿರುದ್ಧ ಕ್ರಮವನ್ನ ಕೂಡ ತಗೊಳ್ಳಲಾಗುತ್ತೆ. ಮೊಬೈಲ್ ಕೇಂದ್ರಗಳಿಗೆ ಮೊಬೈಲ್ ಮತ್ತೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಕೂಡ ನಿಷೇಧಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಸೂಕ್ತ ಬಂದೋಬಸ್ತನ್ನ ವಹಿಸಲಾಗಿದೆ. ಇನ್ನು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುವಂಥದ್ದು ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಲಾಗಿದೆ. ಆ ರೀತಿಯಾಗಿ ಏನಾದ್ರೂ ಕಂಡು ಬಂದ್ರೆ ಅದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ನಾಳೆಯಿಂದಾನೇ ಆರಂಭ ಆಗ್ತಾ ಇರುವಂತದ್ದು ಸೆಕೆಂಡ್ ಪಿಯುಸಿ ಪರೀಕ್ಷೆಗಳು. 5174 ಕಾಲೇಜುಗಳಲ್ಲಿ 1217 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇರುವಂತದ್ದು ರಾಜ್ಯಾದ್ಯಂತ ನಾಳೆ. ಇನ್ನು ನಾಳೆ ಪ್ರಥಮ ಭಾಷೆ ಕನ್ನಡ ಮತ್ತೆ ಅರೇಬಿಕ್ ಯಾರ್ಯಾರಿದ್ದಾರೆ ಅವರಿಗೆ ನಾಳೆ ಪರೀಕ್ಷೆ ಅಂದ್ರೆ ಆ ಭಾಷೆಗಳ ಪರೀಕ್ಷೆ ನಾಳೆ ಇರುವಂಥದ್ದು. ಇನ್ನು 2ನೇ ತಾರೀಕು ಎರಡನೇ ಎಕ್ಸಾಮ್ 2ನೇ ತಾರೀಕು ಇರುತ್ತೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರವಿಚಂದ್ರ ನೀಡ್ತಾರೆ. ರವಿಚಂದ್ರ, ನಾಳೆಯಿಂದಲೇ ಸೆಕೆಂಡ್ ಪಿಯು ಪರೀಕ್ಷೆಗಳ ಆರಂಭ ಆಗ್ತಾ ಇರುವಂತದ್ದು ಹೇಗೆಲ್ಲ ನಡೀತಾ ಇದೆ, ಇದಕ್ಕೆ ತಯಾರಿ ಭದ್ರತೆಯಲ್ಲಾಗಿರ್ಬೋದು, ಇನ್ನು ವಿದ್ಯಾರ್ಥಿಗಳಲ್ಲಾಗಿರ್ಬೋದು, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ? ಏಪ್ರಿಲ್ 2026 ವಾರ್ಷಿಕ ಪರೀಕ್ಷೆಗಳ ವೇಳಾಪಟ್ಟಿ ಪ್ರಕಟವಾಗಿದ್ದು ಫೆಬ್ರವರಿ 28 ಅಂದ್ರೆ ನಾಳೆಯಿಂದಲೇ ಆರಂಭಿಸುವ ಪರೀಕ್ಷೆ ನಡೆಯಲಿದೆ. ಮಾರ್ಚ್ 2ರಂದು ಮೊಬೈಲ್ ಸಂಖ್ಯೆ ಹಾಗೂ ಪರೀಕ್ಷೆ ನಡೆಯಲು ಸಿದ್ಧವಾಗಿದೆ. ಮಾರ್ಚ್ 3ರಂದು ಇಂಗ್ಲಿಷ್ ಪರೀಕ್ಷೆ ನಡೆಯಲಿದೆ. ಒಟ್ಟಾರೆ ನೋಡುವಂತಹ ಎಕ್ಸಾಮ್ ಪೇಪರ್ ತಯಾರಾಗಿದ್ದಾರೆ. ಇನ್ನು ಮಾರ್ಚ್ 9ರಂದು ರಾಸಾಯನಿಕ ಶಿಕ್ಷಣ ಮತ್ತು ಮೂಲ ಗಣಿತ 10ರಂದು ನಡೆಯಲು ಎಕ್ಸಾಮ್ ಸಿದ್ಧರಾಗಿದ್ದಾರೆ. ಒಟ್ಟಾರೆ ನೋಡ್ಬೇಕಾದ್ರೆ ಮಾರ್ಚ್ 16ರಂದು ಸಮಾಜಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತ ವಿಜ್ಞಾನ ಪರೀಕ್ಷೆ ನಡೆಯಲು ವಿದ್ಯಾರ್ಥಿಗಳು ರೆಡಿಯಾಗಿದ್ದಾರೆ. ಹಾಗಾದ್ರೆ ಉಪಯೋಗ ವಸ್ತುಗಳನ್ನು ಮಾಹಿತಿ ತಂತ್ರಜ್ಞಾನ ಆರೋಗ್ಯ ರಕ್ಷಣೆ ಹಾಗೂ ಪಿಜಿ ಅಂಡ್ ಗಣಿತ ನಿಷೇಧ ಪರೀಕ್ಷೆ ನಡೆಯಲಿದೆ. ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆ ದಿನಕ್ಕೆ ಗಮನಿಸಿ ಸಮರ್ಥ ಸಿದ್ಧತೆ
ನಿಗದಿತ ಇಲಾಖೆ ಸಿದ್ಧರಾಗಿದ್ದಾರೆ ವಿದ್ಯಾರ್ಥಿಗಳು ನಾಳೆ ಎಕ್ಸಾಮ್ ಬರೆಯಬೇಕು. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ರವಿಚಂದ್ರ. ಎಸ್, ನಾಳೆಯಿಂದಲೇ ಸೆಕೆಂಡ್ PU ಪರೀಕ್ಷೆಗಳು ಆರಂಭ ಆಗ್ತಾ ಇರುವಂಥದ್ದು. ಇನ್ನು ನಾಳೆ ಕನ್ನಡ ಮತ್ತೆ ಅರೇಬಿಕ್ ಪರೀಕ್ಷೆಗಳು ಇರುತ್ತೆ. ಇನ್ನು ಎರಡನೇ ಪರೀಕ್ಷೆ 2ನೇ ತಾರೀಕು ಇರುತ್ತೆ. ಭೂಗೋಳಶಾಸ್ತ್ರ ಅಥವಾ ಫಿಸಿಕ್ಸ್ ಅಂತ ಏನ್ ಹೇಳ್ತೀವಿ, ಜೊತೆಗೆ ಇನ್ನು ಅಕೌಂಟ್ಸ್ ಅವರಿಗೆ ಸಂಖ್ಯಾಶಾಸ್ತ್ರ ಅಥವಾ ಅಕೌಂಟೆನ್ಸಿ ಅಂತ ಏನ್ ಹೇಳ್ತೀವಿ ಅದು BCom ಅವರಿಗೆ, ಇನ್ನು ಮನಃಶಾಸ್ತ್ರ, ಈ ರೀತಿಯಾಗಿ 3 ಪರೀಕ್ಷೆಗಳು ಇರುವಂಥದ್ದು. ಕಾಮರ್ಸ್ ತಗೊಂಡಿರುವವರಿಗೆ ಸಂಖ್ಯಾಶಾಸ್ತ್ರ ಇರುತ್ತೆ. ಇನ್ನು ಸೈನ್ಸ್ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಅವ್ರಿಗೆ ಭೂಗೋಳಶಾಸ್ತ್ರ 2ನೇ ತಾರೀಕು ಇರುತ್ತೆ. ಇನ್ನು ಮನಃಶಾಸ್ತ್ರ ಮತ್ತಿತರರಿಗೆ ಏನೇನು ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ ಅವ್ರಿಗಿರುತ್ತೆ. ಒಟ್ನಲ್ಲಿ ನಾಳೆ ಕನ್ನಡ ಮತ್ತೆ ಅರೇಬಿಕ್ ಪರೀಕ್ಷೆಗಳು ಇರುವಂಥದ್ದು. ನಾಳೆಯಿಂದಲೇ ಆರಂಭ ಆಗ್ತಾ ಇರುತ್ತೆ. ಇನ್ನು 3ನೇ ತಾರೀಕು 3ನೇ ಪರೀಕ್ಷೆ ಇಂಗ್ಲಿಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರುತ್ತೆ.